ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ತಯಾರಿ. ಜನವರಿ ಅಂತ್ಯದೊಳಗೆ ಅಂತಿಮವಾಗುತ್ತಾ ಪಟ್ಟಿ. 28 ಕ್ಷೇತ್ರಗಳ ವಿಚಾರದಲ್ಲಿ ಕಾಂಗ್ರೆಸ್ಗಿದ್ಯಾ ಕಾನ್ಫಿಡೆನ್ಸ್? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಇನ್ನೂ ಕೂಡ ಹೊಸ ವರ್ಷ ಬಂದರೂ, ಸಂಕ್ರಾಂತಿ ಮುಗಿದರೂ ನಿಗಮ ಮಂಡಳಿಯನ್ನ ಹಂಚಿಕೆ ಮಾಡೋದರಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಶಾಸಕರುಗಳಿಗೆ ಮೊದಲ ಆದ್ಯತೆಯನ್ನ ಕೊಡಬೇಕಾ ಅಥವಾ ಕಾರ್ಯಕರ್ತರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾ ಅನ್ನೋ ವಿಚಾರದಲ್ಲಿ ರಾಜ್ಯ ಸರ್ಕಾರ ಗೊಂದಲಕ್ಕೆ ಸಿಲುಕಿದೆ. ಹೀಗಾಗಿ ನಿಗಮ ಮಂಡಳಿ ಹಂಚಿಕೆ ವಿಚಾರ ಒಂದಷ್ಟು ತಡವಾಗಬಹುದು, ವಿಘ್ನಗಳು ಮೇಲಿಂದ ಮೇಲೆ ಎದುರಾಗ್ತಿರೋದ್ರಿಂದ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಭೆಯನ್ನ ನಡೆಸಿರುವಂತಹ ಸುರ್ಜೇವಾಲಾ ಇದೇ ತಿಂಗಳ After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಅಂತ್ಯದ ಒಳಗೆ ಅಂದ್ರೆ ಜನವರಿ ಅಂತ್ಯದ ಒಳಗೆ ಎಲ್ಲಾ ಅಭ್ಯರ್ಥಿಗಳ ಪಟ್ಟಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡೋದಾಗಿ ತಿಳಿಸಿದ್ದಾರೆ. ಹೌದು ವೀಕ್ಷಕರೇ, ಎಲ್ಲಾ 28 ಕ್ಷೇತ್ರಗಳಲ್ಲಿ ಕೂಡ 2-3 ಅಭ್ಯರ್ಥಿಗಳ ಪಟ್ಟಿ ರೆಡಿ ಆಗಿದೆ. ಆ ಪಟ್ಟಿ ಕುರಿತು ಸುದೀರ್ಘವಾಗಿ ಸಭೆಯನ್ನ ನಡೆಸಿದ್ದಾರೆ. ಅದರಲ್ಲಿ 2 ಹೆಸರನ್ನ ಕಳಿಸ್ಬೇಕಾ ಅಥವಾ ಕೆಲವೊಂದು ಕ್ಷೇತ್ರಗಳಿಗೆ ಒಂದೊಂದೇ ಹೆಸರನ್ನ ಕಳಿಸ್ಬೇಕಾ ಅನ್ನೋ ಗೊಂದಲಗಳು ಜನವರಿ ಅಂತ್ಯದೊಳಗೆ ಬಹುತೇಕ ಪಟ್ಟಿ ಫೈನಲ್ ಆಗಿ ಹೈಕಮಾಂಡ್ ಮುಂದೆ ಹೋಗುತ್ತೆ. ಇವೆಲ್ಲದರ ನಡುವೆ ಕೆಲ ಅಭ್ಯರ್ಥಿಗಳ ಅಂದ್ರೆ ಕೆಲ ಆಕಾಂಕ್ಷಿಗಳ ಪಟ್ಟಿಯನ್ನ ಅದಕ್ಕೆ ವಿರೋಧ ವ್ಯಕ್ತವಾಗ್ತಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಸ್ಪೆಷಲಿ BK ಹರಿಪ್ರಸಾದ್ ಅವರ ಹೆಸರಿಗೆ ಎಲ್ಲರ ಒಪ್ಪಿಗೆ ಇಲ್ಲ. ಹೈಕಮಾಂಡ್ ನಲ್ಲಿ ಕೂಡ ಒಂದಷ್ಟು ಇರುಸು ಮುರುಸು. ಇವೆಲ್ಲದರ ನಡುವೆ BK ಹರಿಪ್ರಸಾದ್ ಇಲ್ಲಿ ಅಂದ್ರೆ ನಾಮಕಾವಸ್ಥೆ ಅಷ್ಟೇ. ಇಂಥ ಸಾಕಷ್ಟು ಅಂದ್ರೆ 28 ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ 10ರಿಂದ 12 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಒಮ್ಮತ ಮೂಡುತ್ತಿಲ್ಲ ಅನ್ನೋದು ಹೈಕಮಾಂಡ್ನ ಮಾತು. ಆದರೆ ಯಾವ ಎಲ್ಲ ಸಚಿವರುಗಳಿಗೆ ಯಾವ ಎಲ್ಲ ಲೋಕಸಭಾ ಕ್ಷೇತ್ರಗಳ ಉಸ್ತುವಾರಿಯನ್ನು ಕೊಟ್ಟಿದ್ದಾರೋ ಅಂತಹ ಕಡೆಗಳಲ್ಲಿ ಅದರ ನೇರ ಜವಾಬ್ದಾರಿ, ನೇರ ಹೊಣೆಗಾರಿಕೆಯನ್ನ ಸಚಿವರುಗಳು ತೆಗೆದುಕೊಳ್ಳಕ್ಕೆ ರೆಡಿ ಇದ್ದಾರಾ? ಅಷ್ಟಿದ್ರೂ ಹೇಳಿ ಹೆಸರು ಫೈನಲ್ ಮಾಡ್ಬಿಡೋಣ ಅನ್ನೋದು ಹೈಕಮಾಂಡ್ನ ಮಾತು. ಆದರೆ ಸಚಿವರುಗಳಿಗೆ ಕೂಡ ಒಂದಷ್ಟು ಇರಿಸು ಮುರುಸು. ಯಾಕಂದರೆ ಎಲ್ಲರ ವಿರೋಧ ಅಥವಾ ಎಲ್ಲರನ್ನ ಒಮ್ಮತದಲ್ಲಿ ತೆಗೆದುಕೊಂಡು ಹೋಗುವಂಥ ಅಭ್ಯರ್ಥಿಗಳು ಸಚಿವರುಗಳಿಗೆ ಕೂಡ ಇನ್ನೂ ಸಿಕ್ಕಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ನಿಗಮ ಮಂಡಳಿ ಅಂದ್ರೂ ಗೊಂದಲ. ನಿಗಮ ಮಂಡಳಿ ವಿಚಾರದಲ್ಲಿ ಗೊಂದಲ ಮಾಡೋ ಅವಶ್ಯಕತೆ ಇರಲಿಲ್ಲ. ನೇರವಾಗಿ ಆಯ್ಕೆ ಮಾಡ್ಬೋದಿತ್ತು. ಕಾರ್ಯಕರ್ತರು ಅಂದ್ರೆ ಕಾರ್ಯಕರ್ತರು, ಶಾಸಕರು ಅಂದ್ರೆ ಶಾಸಕರು ಅನೌನ್ಸ್ ಮಾಡಿ ನಂತರ ಬರುವಂಥ ಅಡೆತಡೆಗಳನ್ನು ಸರಿಪಡಿಸ್ಕೊಳ್ಬೋದಿತ್ತು. ಆದರೆ ಅನೌನ್ಸ್ ಮಾಡೋಕ್ಕೆ ಮುಂಚೆನೇ ಇಷ್ಟೊಂದು ಗೊಂದಲ. ಇದೀಗ ನಿಗಮ ಮಂಡಳಿಯನ್ನು ಸೈಡ್ಗೆ ಇಳ್ತೀವಿ ಅಂದ್ರೆ ಸಂಭಾವ್ಯ ಅಭ್ಯರ್ಥಿಗಳ ವಿಚಾರದಲ್ಲಿ ಕೂಡ ಒಂದಷ್ಟು ಗೊಂದಲ ಕಾಂಗ್ರೆಸ್ಗೆ ಹೆಚ್ಚಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವೀಕ್ಷಕರ, ಎಲ್ಲಾ ಸಮಸ್ಯೆಗಳನ್ನ ಕಾಂಗ್ರೆಸ್ ಬಗೆಹರಿಸ್ಕೊಳ್ಳುತ್ತಾ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರಬಹುದು, ಕಾಂಗ್ರೆಸ್ ಎಷ್ಟು ಕ್ಷೇತ್ರವನ್ನು ಗೆಲ್ಲಬಹುದು 28ರಲ್ಲಿ, ಬಿಜೆಪಿ ಮತ್ತು JDS ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ, ಹಾಗೆಯೇ ಯಾರು ಈ ಬಾರಿ ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.